ಬಾಗಿ 4 ಮೂವಿ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ಟ್ರೈಲರ್ ಹೋಗ ಟೀಸರ್ ಹೋಗಿ ನೋಡಿದ ಸೀನ್ಗಳ ಅನೇಕ ಕಟ್ ಆಗಿದಾವು. ಅಂದ್ರೆ ಯಾವ ಸೀನ್ಗಳನ್ನ ಇಟ್ಕೊಂಡ್ ಕಸ ಈ ಮೂವಿ ನೋಡ್ಬೇಕಂತಿದ್ದಿಲ್ಲ ಅವ ಸೀನ್ಗಳ ಮೂವಿ ಒಳಗಿಲ್ಲ. ಅಂದ್ರೆ ಎ ರೇಟೆಡ್ ಕೊಟ್ಟು ಕಸ ಮೂವಿ ಸೀನ್ಗಳನ್ನ ಕಟ್ ಮಾಡಿದಾರು. ಇದ್ರೊಳಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ದವ್ರು ಏನು ತಪ್ಪಿಲ್ಲ, ಬಟ್ ಮೆಗಾಡೆಂದ್ರ ಕಟ್ ಆದ ಕಾರಣ ಏನೂ ಮಾಡೋಕ್ಕಾಗಲ್ಲ. ಆನಂತರ ಮೂವಿ ಬಗ್ಗೆ ಮಾತಾಡೋದಾದ್ರೆ ಮೂವಿ ಒಳಗೆ VFX ಲೆವೆಲ್ ನಾವೇನಾರ ಕ್ಯೂರ್ ಮಾಡ್ಕೊಂಡು ಬರ್ತಾರೋ ಅಂತೇಳಿ ಅನ್ಕೊಂಡಿದ್ದು, ಬಟ್ ಸೇಮ್ ಹಂಗೆ ಇಟ್ಟಾರು. ಅಂದ್ರೆ ಟ್ರೈಲರ್ ಯಾವ ತಪ್ಪು ಮಾಡಿರಲ್ಲ, ಮೂವಿ ಒಳಗೂ ಅದನ್ನ ತಪ್ಪು ಮಾಡಿದಾರು. ನಾವು ನೋಡಿದ ಅನೇಕ ಸೀನ್ಗಳನ್ನ ಹುಲಿ ಸೀನ್ ಇರ್ಬೋದು, ಅಲ್ಲಿ ಅವಶ್ಯಕತೆನೇ ಇರೋಕ್ಕಿಲ್ಲ, ಮತ್ತು ಅನೇಕ ಸೀನ್ಗಳ ಅವಶ್ಯಕತೆನೇ ಇರೋಕ್ಕಿಲ್ಲ. ಆ ಟೈಪ್ಗಳ ಸೀನ್ಗಳ ಈ ಮೂವಿ ಒಳಗೆ ಭಾಳ ಅದಾವು. ಮತ್ತು ಮೂವಿ ಒಳಗೆ ನಮ್ಮ ಹೀರೋ ಬಂದ್ಬಿಟ್ಟ ನೇವಿ ಆಫೀಸರ್ ಆದರೂ ಕೂಡ ಈತನಿಗೆ ಒಂದು ಪ್ರಾಬ್ಲಮ್ ಐತಿ. ಅಂದ್ರೆ ಪ್ರಾಬ್ಲಮ್ ಆಕೈತಿ. ಅದೇನಂದ್ರೆ ಹ್ಯಾಲೋಸಿನೇಷನ್ ಆದ ಬಳಿಕ ಈತ ತನ್ನ ಪ್ರೇಯಸಿ ಸತ್ರು ಕೂಡ ಆಕೆ ಅದಾಳ ಅಂತೇಳಿ ತಿಳ್ಕೊಂಡ್ ಕಸ ಆಕಿನ ಹುಡುಕಾಟವನ್ನು ಸ್ಟಾರ್ಟ್ ಮಾಡ್ತಾನು. ಅಂದ್ರೆ ಈ ರೀತಿಯಾದ ತಪ್ಪ ಆತನ ತಮ್ಮನ ಹೇಳ್ತಾನೆ ಈತನಿಗೆ ಸತ್ತಾಳ ಅಂತೇಳಿ, ಬಟ್ ಆಕೆ ಅದಾಳಂತೆ ಪ್ರೂಫ್ ಮಾಡಕ್ ಹೊಂಟಾನು. ಇದೇ ಒಂದು ಮೂವಿದೊಂದು ಸ್ಟೋರಿ ಅಂತ ಹೇಳ್ಬೋದು. ಆ ಸಂದರ್ಭದಾಗ ನಮ್ಮ ಸಂಜಯ್ ದತ್ ಅಂತ ಹೇಳ್ಬೋದು, ಅಂದ್ರೆ ದಾದಾ ಅವ್ರನ್ನ ಎದುರು ಹಾಕೋತಾನು. ಬಟ್ ಅಲ್ಲೂ ಕೂಡ ಮಿಸ್ಟೇಕನ್ನು ಮಾಡಿದಾರು. ಅನೇಕ ದೊಡ್ಡ ಆ್ಯಕ್ಟರ್ಸ್ಗಳು ಇದ್ರು ಕೂಡ ಅವ್ರನ್ನ ಯೂಸ್ ಮಾಡ್ಕೊಳ್ಳೋ ರೀತಿ ತಪ್ಪೈತಿ. ಅಂದ್ರೆ ಇನ್ನೂ ಚಲೋ ತಮಗೆ ಬೆಟರ್ ಕ್ವಾಲಿಟಿ ಯೂಸ್ ಮಾಡ್ಕೋಬೋದಿತ್ತು, ಅದು ಕೂಡ ಲೋ ಲೆವೆಲ್ ಗಣಿಸ್ತು. ಈ ಒಂದು ಮೂವಿ ನನ್ನ ಪ್ರಕಾರ ಬೆಸ್ಟ್ ಮೂವಿ ಆಕೈತೆ ಅನ್ಕೊಂಡಿನಿ ನಾನು. ಆ ಸೀನ್ಗಳೆಲ್ಲ ನೋಡಿದ್ಬೇಕಾ, ಬಟ್ ಮೂವಿ ನೋಡಿದ್ಬೇಕಾಗ್ತಾತು ಬೆಸ್ಟ್ ಇರಲಿ. ಇದು ಬಾಗಿ ಒಂದು ಸೀರೀಸ್ ಐತಲ್ಲ, ಆ ಬಾಗಿ ಸೀರೀಸ್ ಒಳಗೆ ಒಂದು ಸ್ವಲ್ಪ ಲೋ ಲೆವೆಲ್ ಅನ್ನಿಸ್ತು. ಬಟ್ ಟೈಗರ್ ಶ್ರಾಫ್ ಫ್ಯಾನ್ಸ್ಗಳಿಗೆ ಒಂದು ಹೊಸ ಥರ ಎಕ್ಸ್ಪೀರಿಯನ್ಸ್ ಕೊಡೋ ಮೂವಿ ಅವ್ರಿಗೆ ಲೈಕ್ ಆಗೈತಿ. ಬಟ್ ಬೇರೆದವ್ರಿಗೆ ಅಂದ್ರೆ ಮೂವಿ ಪ್ರಿಯರ್ ಯಾರು ಇದಾರಲ್ಲ ಅವರಿಗೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಆಗಲಿ ಬೇರೆ ಅನೇಕ ಸೀನ್ಗಳ ಲೈಕ್ ಆಗೋದಿಲ್ಲ. ಅಂದ್ರೆ ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಆಗೈತಿ ಈ ಮೂವಿ ಒಳಗೆ. ಟೈಗರ್ ಶ್ರಾಫ್ ಅಂತ ಆ್ಯಕ್ಟರ್ನ ಇಟ್ಕೊಂಡು ಕೂಡ ಈ ಥರ ತಪ್ಪನ್ನು ಯಾಕೆ ಮಾಡಿದಾರೆ ಗೊತ್ತಿಲ್ಲ. ಬಟ್ ಒಂದು ಸಣ್ಣ ಡಿಸಪಾಯಿಂಟ್ಮೆಂಟ್ ಎಲ್ಲ ಮೂವಿ ಲವರ್ಗಳಿಗೆ ಇದು ಈ ಮೂವಿ ಒಳಗೆ ಆಕೈತಿ. ಕಾರಣ ಇಷ್ಟ, ಇದ್ರೊಳಗೆ ಯೂಸ್ ಮಾಡಿದಂಥ VFX ಆಗಲಿ, ಆನಂತರ ಯೂಸ್ ಮಾಡಿದಂಥ ಕ್ಯಾರೆಕ್ಟರ್ಗಳ ಇದಾಗಲಿ, ಅಂದ್ರೆ ಎಲ್ಲ ದೊಡ್ಡ ಆ್ಯಕ್ಟರ್ಗಳಿದ್ರು ಅವ್ರನ್ನ ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ. ಒಂದೊಂದಷ್ಟು ಸೀನ್ಗಳ ಅನ್ಯೂಸ್ವಲ್ ಅಂದ್ರೆ ಯೂಸೇ ಇಲ್ಲ. ಆ ರೀತಿ ಸೀನ್ಗಳು ಕೂಡ ಒಂದಷ್ಟು ಅದಾವು. ಅವು ಕೂಡ ಒಂದಷ್ಟು ಬಿಟ್ಟಿರ ಏನರ ಮೂವಿ ಇನ್ನೂ ಬೆಟರ್ ಕ್ವಾಲಿಟಿ ಆಗ್ಬೋದಿತ್ತೇನೋ ಅನಿಸ್ತು. ಆನಂತರ ಈ ಒಂದು ಮೂವಿಗೆ ಒಂದು ಸ್ಟಾರನ್ನು ಕೊಡೋದಾದ್ರೆ 5 ಸ್ಟಾರ್ಗೆ 2.5 ಸ್ಟಾರ್ ಕೊಡ್ತಾನು. ಅಂದರೆ 2.5 ಸ್ಟಾರ. ಯಾವ ಕಾರಣ ಅಂದ್ರೆ ಕಾರಣ ಇಷ್ಟ, ನಾವು ನೋಡಿದವು ಅನೇಕ ಸೀನ್ಗಳು ಇಲ್ಲ ಮೂವಿ ಒಳಗೆ. ಆನಂತರ VFX ಒಳಗೆ ಇನ್ನೂ ಕೂಡ ಬೆಟರ್ ಮಾಡ್ಬೋದಿತ್ತು. ಆನಂತರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನು ಇದಿಲ್ಲ, ಅದು ಚಲೋ ಐತಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಏನು ಮಾತಾಡುತ್ತಿಲ್ಲ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಡಿಸೆಂಟ್ ಅಂತ ಹೇಳ್ಬೋದು. ಆನಂತರ ಟೈಗರ್ ಶ್ರಾಫ್ ಅವ್ರ ಕಂಬ್ಯಾಕ್ ಮೂವಿ ಹಾಕೈತಿದೆ ಅಂತೇಳಿ ಟೀಸರ ಮತ್ತು ಟ್ರೈಲರ್ ರಿವ್ಯೂ ಮಾಡ್ತಂದು ಹೇಳಿದ್ನಿ. ಬಟ್ ಮೂವಿ ನೋಡಿದ ಬಗ್ಗೆ ಯಾಕೋ ಸಣ್ಣ ಡಿಸಪಾಯಿಂಟ್ಮೆಂಟ್ ನನಗೂ ಕೂಡ ಆಯಿತು. ಅಂದ್ರೆ ಇನ್ನೂ ಬೆಟರ್ ಕ್ವಾಲಿಟಿ ಮಾಡ್ಬೋದಿತ್ತು. ಯಾವ ಕಾರಣಕ್ಕೆ ಈ ಥರ ಆಗೈತೆ ಅನ್ನೋದು ಅರ್ಥ ಆಗ್ತಾಯಿಲ್ಲ. ಬಟ್ ಆಗಿದ್ದ ನಿಜ ಐತಿ, ಅದನ್ನು ಹೇಳಬೇಕಾಕೈತಿ, ನಿಜ ಒಪ್ಕೊಳ್ಳೇಬೇಕು. ಟೈಗರ್ ಶ್ರಾಫ್ ಫ್ಯಾನ್ಸ್ಗಳಿಗೆ ಒಂದು ಹೊಸದಾದ ಕಾರಣ ಲೈಕ್ ಆಗೋ ಚಾನ್ಸ್ ಐತಿ, ಲೈಕ್ ಆಗತ್ತೈತೆ ಅವ್ರಿಗೆ. ಅಂದ್ರೆ ಫ್ಯಾನ್ಸ್ಗಳಿಗೆ ಯಾವುದೇ ಮೂವಿ ಆದರೂ ಲೈಕ್ ಆಗೈತಿ. ಬಟ್ ಒಂದು ಮೂವಿ ನೋಡಕ್ಕೆ ಹೋದವ್ರಿಗೆ ಒಂದು ಲೈಕ್ ಆಗೋ ಚಾನ್ಸಸ್ ಕಡಿಮೆ ಐತಿ. ಆನಂತರ ಮೂವಿಯನ್ನು ಫ್ಯಾಮಿಲಿ ಜೋಡಿ ನೋಡ್ಬೋದು. ಆ ರೀತಿ ಬ್ರೂಟಾಲಿಟಿ ಇದ್ದಿದ್ದು ಸೀನ್ಗಳೆಲ್ಲ ಕಟ್ ಆಗಿದಾವು. ಆದ್ದರಿಂದ ಹುಡುಗರನ್ನ ಕರ್ಕೊಂಡು ಕೂಡ ಮೂವಿಯನ್ನು ನೋಡ್ಬೋದು. ಮೂವಿ ನೋಡೋದ್ರಾಗ ಯಾವ ರೀತಿ ಇದಿಲ್ಲ, ಫ್ಯಾಮಿಲಿ ಸಹಿತ ಮೂವಿಯನ್ನು ನೋಡ್ಬೋದು. ಇದಾಗಿತ್ತು ಬಾಗಿ 4 ಮೂವಿದ ಒಂದು ರಿವ್ಯೂ. ಇದೇ ಥರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ.